ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಭಾಳ ದಿವಸ ಆಯ್ತು ನಾನು ವೀಡಿಯೋ ಮಾಡಿಲ್ಲ. ಯಾಕಂದರೆ ಎಲ್ಲರೂ ಹಬ್ಬದ ಮೂಡಲ್ಲಿ ಇರ್ತೀರಾ, ಯಾರು ವೀಡಿಯೋಸನ್ನ ಅಷ್ಟಾಗಿ ಲೈಕ್ ಮಾಡಲ್ಲ ಅಂಥೇಳಿ ಅಂದ್ಬಿಟ್ಟಿದೆ. ಹಬ್ಬ ಎಲ್ಲ ಮುಗಿಲಿ ಅಂತ ಕಾಯ್ತಾ ಇದೆ. ಸೊ ಹಬ್ಬ ಮುಗೀತು. ಇವಾಗ ನಾನು ಮತ್ತೆ ಗಾರ್ಡನ್ ವೀಡಿಯೋಸನ್ನು ಹಾಕ್ತಾಯಿದ್ದೀನಿ. ಗುಡ್ ಮಾರ್ನಿಂಗ್. ಸೊ ಇವತ್ತು ಮತ್ತೆ ಎಷ್ಟೊಂದು ಮಲ್ಬೆರೀಸ್ ಹಣ್ಣಾಗಿದೆ. ಒಂದಿಷ್ಟು ಮಲ್ಬೆರೀಸ್ ತೆಗಿಯೋಣಂತೆ. ಅದ್ರ ಜೊತೆಗೆ ಒಂದಿಷ್ಟು ಹೂಗಳಾಗಲೇ ನಾನು ಕಟ್ಕೊಂಡೋಗಿ ಪೂಜೆ ಮುಗಿಸಿದ್ದೀನಿ. ಕತ್ಲಿ ಇತ್ತಿನ್ನು, ಹಾಗಾಗಿ ನಾನು ಸ್ವಲ್ಪ ವೀಡಿಯೋಸ್ ತೊಗೊಂಡಿರಲಿಲ್ಲ. ಸೊ ನೋಡಿರಿ, ಇದು ದಿನೇ ದಿನೇ ಹಣ್ಣಾಗ್ತಾಯಿದ್ದಾವೆ. ಯಾಕಂದರೆ ಈಗೆಲ್ಲನೂ ಕೆಂಪಾಗಿ ಬಿಟ್ಟವಲ್ಲ. ಸೊ ಡೇ ಬೈ ಡೇ ಹಾಗೆ ಬ್ಲ್ಯಾಕ್ ಆಗ್ಲಿಕ್ಕತ್ತವ. ಮುಟ್ಟಿದ್ರೇ ಬರ್ಲಿಕ್ಕದ ಇವತ್ತಂತೂ. ಸೊ ಅಷ್ಟು ಆಲ್ರೆಡಿ ಮೆತ್ತಗಾಗ್ಯಾವ. ಆಮೇಲೆ ಇನ್ನು ಬೇರೆ ಗಿಡದಲ್ಲಿ ನೋಡ್ತಾ ಹೋದರೆ ತೋರಿಸ್ತೀನಿ ನಿಮ್ಗೆ ಟೋಟಲಿ ಎಷ್ಟೊಂದು ಬಂದ್ವಿ ಇವತ್ತು ಅಂಥೇಳಿ. ಆ್ಯಕ್ಚುಲಿ ನಾನು ಹಾರ್ವೆಸ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ಬೀಳಿಕತ್ತವ. ನಾನು ನೋಡಿದೆ ಅವಾಗಿಂದ ಕೆಳಗೆ ಬೀಳಿಕತ್ತಿದ್ವು. ಹಾಗಾಗಿ ಎಲ್ಲನೂ ಹಾರ್ವೆಸ್ಟ್ ಮಾಡಿದ್ರೆ ಆಯ್ತು ಅಂಥೇಳಿ ಮಾಡಿದೆ. ಸೊ ಫ್ರೆಂಡ್ಸ್, ಟೋಟಲ್ ನಾನು ಇಷ್ಟೊಂದು ಹಣ್ಣುಗಳನ್ನು ತೆಗ್ದೀನಿ. ಸೊ ಇನ್ನೂ ಇದ್ದಾವೆ. ಆಮೇಲೆ ಇದೆಲ್ಲ ಹಣ್ಣು ಮುಗಿದ್ಮೇಲೆ ತಿರ್ಗಾ ಇದಕ್ಕೆ ಕಟ್ಟಿಂಗ್ ಮಾಡಿದರೆ ಮತ್ತು ಚೆನ್ನಾಗಿ ಕಾಯಿಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಮತ್ತು ನಾಳೆ ಅವೆಲ್ಲ ಹಣ್ಣಾಗುತ್ತೆ. ಫುಲ್ ಬ್ಲ್ಯಾಕ್ ಆಗಲಿ ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ಒಂದಿಷ್ಟು ಕಲರ್ ಬರ್ತಾ ಇದ್ದಾವೆ. ಇನ್ನು ಉಳಿದಿದ್ರು ಪೂರ್ಣ ಬ್ಲ್ಯಾಕ್ ಆಗಲಿ ಅವು. ರೋಸ್ ನೋಡ್ರಿ ಎಷ್ಟು ಚೆನ್ನಾಗಿ ಅರಳ್ಯಾವ. ನಾನು ಇದರಲ್ಲಿ ಒಂದೇ ಒಂದು ಕಾಯಿ ಬಿಡುತ್ತೇನೋ ನೋಡೋಣ ಅಂತ ಭಾಳ ವೆಯ್ಟ್ ಮಾಡ್ಲಿಕ್ಕತ್ತೀನಿ. ಬಟ್ ಇಲ್ಲ, ಚಿಗುರು ಬರ್ತಾಯಿದೆ ಮತ್ತು ಚೆನ್ನಾಗಿ. ಬೆಳಗ್ಗೆ ಒಂದಿಷ್ಟು ಹೂ ಎಲ್ಲ ಕಳ್ಕೊಂಡು ಹೋಗಿದ್ದೀನಿ. ಸದ್ಯಕ್ಕೆ ಒಂದಿಷ್ಟು ಯಾವ ಮಿಸ್ ಆಗಿದ್ದಾವಲ್ಲ ಕತ್ಲಾಗ, ನಾನು ಯಾವ ಕಾಣಿಸಿಲ್ಲ ಅವು ತೊಗೊಂಡು ಹೋಗ್ತೀನಿ. ಇದು ನನಗೆ ಗೊತ್ತಾಗಿಲ್ಲ, ಕತ್ಲೆಲ್ಲ ಅರಳಿದು ನಾನು ನೋಡಿಲ್ಲ. ಸೊ ಈಗ ನಾನು ಏನು ಮಾಡಿದೆ ಅಂದರೆ ಬಂದಮೇಲೆ ಸ್ಪ್ರೇ ಮಾಡಿದ್ದೀನಿ. ಇವಾಗ ನಾನು ಲೈಝಾಲ್ ಹಾಕ್ಕೊಂಡು ಸ್ಪ್ರೇ ಮಾಡಿದ್ದೀನಿ. ಯಾಕಂದರೆ ಮಿಲಿ ಬಗ್ಸ್ ಈ ರೀತಿ ಅಲ್ಲಿ ಕಾಣ್ಲಿಕ್ಕತ್ತಿದ್ವು ನನಗೆ. ಹಾಗಾಗಿ ನಾನು ಸ್ಪ್ರೇ ಮಾಡಿದೆ. ಇವನ್ನೆಲ್ಲ ತಗೋಣಂತ ಆಲ್ಮೋಸ್ಟ್ ಎಲ್ಲ ಗಿಡಕ್ಕೂ ಈಗ ಸ್ಪ್ರೇ ಮಾಡಿದ್ದೀನಿ ನಾನು. ಸೊ ಯಾವ್ಯಾವ ಗಿಡದಲ್ಲಿ ಲೋಟ್ ಈ ನಿಂಬೆ ಗಿಡಕ್ಕೂ ಸ್ಪ್ರೇ ಮಾಡಿದ್ದೀನಿ. ಯಾಕಂದರೆ ಸಣ್ಣ ಸಣ್ಣ ಹುಳಗಳು ಜಾಸ್ತಿ ಆಗ್ಲಿಕ್ಕತ್ತಿದ್ವು, ಅದಕ್ಕೆ ಅದರಲ್ಲ ಸ್ಪ್ರೇ ಮಾಡಿದ್ದೀನಿ ನಾನು. ಇನ್ನು ಗಿಡ ನೋಡ್ಕೊಂಡು ಹೋಗ್ಬಿಟ್ಟಿನಿ ಎಲ್ಲಿ ಗಿಡಗಳಲ್ಲಿ ನೀರು ಹಾಕೋದು ಅಂಥೇಳಿ. ಯಾಕಂದರೆ ನಿನ್ನೆ ಮಳೆ ಬಂದಿಲ್ಲ, ಸುಮ್ಮನೆ ತುಂತುರು ಮಳೆ ಉದ್ರಿತ್ತು. ನಾನು 3 ಗಂಟೆಗೆ ಎದ್ದಾಗ ನೋಡಿದೆ, ರಾತ್ರಿ ಸ್ವಲ್ಪ ತುಂತುರು ಮಳೆ ಬರ್ತಿತ್ತು. ಹಾಗಾಗಿ ಅಲ್ಲಿಂದಲೇ ಬಿಟ್ಟಿನಿ ನಾನು. ಜಾಸ್ತಿ ಮಳೆಗೆ ಒಂದು ಸ್ವಲ್ಪ ಗಿಡಗಳಿಗೆ ತೊಂದರೆ ಆಗ್ಯದ. ಇಲ್ಲೊಂದಿಷ್ಟು ಹೂಗಳು ಸ್ವಲ್ಪ ತೆಗ್ದೀನಿ, ಸ್ವಲ್ಪ ಬಿಟ್ಟಿನಲ್ಲ ಹಿಂಗೆ ಇದ್ದಾವೆ. ಇನ್ನು ಈ ಗಿಡದಲ್ಲಿ ನೋಡ್ರಿ ಎಷ್ಟೊಂದು ಹೂಗಳು ಆಗಿದಾವೆ ಅಂಥೇಳಿ. ಕಟಿಂಗ್ ಮಾಡಿದ್ಮೇಲೆ ಚೆನ್ನಾಗಿದ್ವು ಗಿಡಗಳೆಲ್ಲನೂ ಅಷ್ಟೇ. ಕಟಿಂಗ್ ಮಾಡಿದ್ಮೇಲೆ ಹೂಗಳು ಚೆನ್ನಾಗಿ ಬರ್ಲಿಕ್ಕತ್ತವೆ. ಇದರಲ್ಲೂ ಅಷ್ಟೇ ಹೂಗಳು ಚೆನ್ನಾಗಿ ಬಂದವು. ಆಮೇಲೆ ಇದರಲ್ಲೂ ಅಷ್ಟೇ ಕಾಯಿಗಳು ನೋಡ್ರಿ ಎಷ್ಟು ಚೆನ್ನಾಗಿ ಕಾಯಿಗಳು ಆಗ್ಲಿಕ್ಕತ್ತವೆ. ಸದ್ಯಕ್ಕೆ ಕಾಯಿಗಳು ಇದ್ದಾವೆ, ಬಟ್ ಹೇಳಲಿಕ್ಕಾಗಲ್ಲ. ಮತ್ತು ಮುಂದೆ ಈ ಕಾಯಿ ಬರ್ತವೆ. ಸ್ವಲ್ಪ ನಾನು 1-2 ದಿನ ನೀರು ಹಾಕೋದ್ರೆ ಹೆಚ್ಚು ಕಮ್ಮಿ ಆದರೆ ಎಲ್ಲ ಉದ್ರೋಗಿರ್ತವೆ. ಸೊ ಇದು ಕಾಯಿ ಆಗಲೇ ದೊಡ್ಡದಾಗಿದೆ. ಬಟ್ ಈ ಸರಿ ಹಂಗೆ ಮಾಡಬಾರ್ದು ಅಂತ ಅನ್ಕೋತೀನಿ, ಮತ್ತು ಹಾಗೆ ಆಗುತ್ತಾ. ಇನ್ನು ಇದಕ್ಕೆ ಗೊಬ್ಬರ ಕೊಡ್ತೀನಿ. ಇವತ್ತು ಕೆಲಸ ಅಂದರೆ ಗೊಬ್ಬರ ಕೊಡೋದು ನಂದಿಲ್ಲ, ಅವೆಲ್ಲ ಕೆಲಸಗಳಿದ್ದಾವೆ. ಇನ್ನು ತರಕಾರಿ ಬೇಕಾಗಿತ್ತು ನನಗೆ ಒಂದಿಷ್ಟು. ನಾನು ಹಾಗಾಗಿ ಮೇಲೆ ಬಂದೆ. ಸೊ ಯಾವೆಲ್ಲ ತರಕಾರಿ ಇತ್ತು ಅದನ್ನು ತೊಗೊಂಡು ಹೋಗ್ಬೇಕಂತ. ನಿಂಬೆ ಗಿಡ, ಕರಿಬೇವು ಗಿಡದಲ್ಲಿ ಇದೇನು ಕಾಣ್ಲಿಕ್ಕತ್ತವಲ್ಲ ಸಣ್ಣ ಸಣ್ಣದು, ಇದು ನೋಡ್ರಿ ಝೂಮ್ ಅಂತ ಕ್ಯಾಪ್ಚರ್ ಆಗೋಲ್ತು. ಇದು ವೈಟ್ ಕಾಣ್ಲಿಕ್ಕತ್ತದಲ್ಲ. ಸೊ ವೈಟ್ ಇವು ಇದಾವಲ್ಲ, ಇವು ಮೊಟ್ಟೆಗಳು. ಎದ್ರದಂದರೆ ಬಟರ್ಫ್ಲೈಸ್ ಮೊಟ್ಟೆಗಳು ನೋಡಿರಿ ಎಷ್ಟೊಂದು ಮೊಟ್ಟೆಗಳು ಇಟ್ಟಾವೆ. ಇಲ್ಲಿ ನೋಡಿದೆ ಫುಲ್ ಲೈನಾಗಿ ಅಂಟ್ಕೊಂಡ್ಬಿಟ್ಟದ ಅದಕ್ಕೆ. ಇಲ್ಲಿ ನೋಡ್ರಿ, ಇಲ್ಲಿ ಕಾಣುತ್ತಲ್ಲ ಬ್ಲ್ಯಾಕ್ ಕಲರ್, ಇದೂ ಅಷ್ಟೇ ಮೊಟ್ಟೆ. ಸ್ಪ್ರೇ ಮಾಡೀನಿ, ಸ್ಪ್ರೇ ಮಾಡಿದ ನೀರು ಹಾಗೆ ಐತೆ ನೋಡ್ರಿ. ಗೊತ್ತಿಲ್ಲ, ಇದ್ರೆ ಇರ್ಬೋದು, ಹೋದ್ರೆ ಹೋಗ್ಬೋದು. ಬಟ್ ಅವೆಲ್ಲ ಬಟರ್ಫ್ಲೈಗಳು. ಈಗ ಅದರದ್ದು ಬೀಡಿಂಗ್ ಪೀರಿಯಡ್. ಸೊ ಹಾಗಾಗಿ ಎಲ್ಲ ಕಡೆ ಅದರದ್ದೇ ಮೊಟ್ಟೆಗಳು ಕಾಣಿಸ್ತಾ ಇದ್ದಾವೆ. ನನ್ನ ಇದರಲ್ಲಿ ಬಿಟ್ಟಂಥ ಹೊಸ ಹೂಗಳಲ್ಲಿ ಇದೂ ಒಂದು ನೋಡ್ರಿ ಚೆನ್ನಾಗಿ ಬಿಟ್ಟಾವೆ. ಇವು ಹೂಗಳು ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ಲಿಕ್ಕತ್ತಾವ. ಬ್ಲೀಡಿಂಗ್ ಹಾರ್ಟಲ್ಲಿ ಒಂದೊಂದು ವೈಟ್ ಬರ್ತವೆ. ಇದು ರೆಡ್ ಇದೆ, ರೆಡ್ ಕಲರಲ್ಲದೆ ಇದು. ಸೊ ಇವತ್ತು ನಾನು ಸ್ಪ್ರೇ ಮಾಡೀನಿ, ಗೊಬ್ಬರ ಕೊಡ್ತೀನಿ. ಇವೆರಡು ಕೆಲಸಗಳಿದ್ದಾವೆ. ನಾನು ಸ್ಪ್ರೇ ಮುಗೀತೀಗ, ಗೊಬ್ಬರ ಕೊಡಬೇಕು. ಗೊಬ್ಬರ ಕೊಡೋಕ್ಕೆ ನಾನು ತೆಗೆದು ಇಟ್ಕೊಂಡಿನಿ, ಅದೆಲ್ಲ ತಂದು ಹಾಕ್ತೀನಿ ಇವಾಗ. ಸ್ವಲ್ಪ ಬಿಟ್ಟು
ಮಳೆ ನೋಡ್ಕೊಂಡು ಹಾಕ್ತೀನಿ. ಮಳೆ ಏನಾರೇ ಬರೋ ಚಾನ್ಸಸ್ ಇದೆ, ಯಾಕಂದರೆ ಫುಲ್ ಮೋಡ ಇದೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹಾಕೋತೀನಿ ನಾನು. ನೋಡಿರಿ ಇದಕ್ಕೆಲ್ಲ ಸ್ಪ್ರೇ ಮಾಡಿದೆ. ಅಷ್ಟೊಂದು ಇವೆಲ್ಲ ಹುಳಗಳ ಥರ ಆಗ್ಲಿಕ್ಕತ್ತಿದ್ವಲ್ಲ, ಹಾಗಾಗಿ ಅದಕ್ಕೆಲ್ಲ ಸ್ಪ್ರೇ ಮಾಡಿದೆ. ಮಾರ್ನಿಂಗ್ ಗ್ಲೋರಿ ಅಂತೂ ಏನು ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿ ಕಾಣ್ಲಿಕ್ಕತ್ತಾವ ಗಿಡದಲ್ಲಿ ನೋಡ್ಲಿಕ್ಕೂ. ಫುಲ್ಲು ನೋಡ್ರಿ ಎಷ್ಟು ಚೆನ್ನಾಗ್ಬಿಟ್ಟವು, ಸೈಜು ಚೆನ್ನಾಗಿ ಕಾಣ್ಲಿಕ್ಕತ್ತಾವ. ಇದರಲ್ಲಿ ದಿನ ತೆಗಿತೀನಿ, ದಿನ ಹೂ ಬರ್ತವೆ. ನಾಳೆ ತೆಗಿತೀನಿ. ನಿನ್ನೆ ತೆಗೆದು ಫುಲ್ ಒಂದು ದೊಡ್ಡದು ಮಾಲೆ ಮಾಡಿ ನಾನು, ಅಷ್ಟೊಂದು ಹೂವು ಆಗಿದ್ವು. ಅವೆಲ್ಲದನ್ನು ತೆಗ್ದೀನಿ. ರೋಸ್ ಅಷ್ಟೇ ಒಂದಿಷ್ಟು ತೆಗ್ದೀನಿ. ಈ ಕಡೆ ಎಲ್ಲ ಸ್ಪ್ರೇ ಮಾಡ್ಕೊಂಡಿನಿ. ಮೇನ್ ಏನಂದರೆ ಸ್ವಲ್ಪ ಹುಳ ಟೈಪ್ ಆದಂಗಾಗಿದ್ವಲ್ಲ, ಹಾಗಾಗಿ ತೆಗ್ದು. ಇದು ದೇಸಿದು, ಇದು ಏನು ಅರಳಿದ್ದ 2 ದಿನವೂ ಇರಲ್ಲ ಇದು. ಸೊ ಇದು ತೆಗೆದು ಇಟ್ಟಿರ್ತೀನಿ ಇದನ್ನು. ಚೆನ್ನಾಗಿದೆ ಕಲರ್. ಬದನೆ ಗಿಡಕ್ಕಂತೂ ಸ್ಪ್ರೇ ಮಾಡೋದ್ಮೇಗಂತೂ ಫುಲ್ಲು ಹಸಿರಾಗಿದ್ದಾವೆ. ಇದಕ್ಕೆ 2ನೇ ಸತಿ ನಾನು ಈ ಸ್ಪ್ರೇ ಮಾಡೋದು. ಸ್ಪ್ರೇ ಮಾಡೋದ್ರಿಂದ ಅದಕ್ಕೆ ಯಾವುದೂ ಹುಳ ಬರ್ತಾಯಿಲ್ಲಲ್ಲ, ಹಾಗಾಗಿ ಇದಾಗ್ತದೆ. ಯಾಕಂದರೆ ನೀವು ನೋಡ್ಬೋದು ಹೀರೆಕಾಯಿ ಬಳ್ಳಿ ಹೆಂಗಾಗಿದೆ ಅಂಥೇಳಿ, ಅದರಿಂದನೇ ಕಂಟಿನ್ಯೂ ಸ್ಪ್ರೇ ಮಾಡ್ತಾಯಿದ್ದೀನಿ ನಾನು ಅಲ್ಲಿ ಇಲ್ಲಿ. ಇದರಲ್ಲಿ ಹೂವಿನ ಯಾವಾಗ ಬರ್ತಾವೆ ಡೈಲಿ ನೋಡ್ತೀನಿ, ಬರ್ತಾನೆ ಇಲ್ಲ ಅದು. ನಿಮಗೆ ಟೊರೇನಿಯಾ ಗಿಡ ತೋರಿಸಿದ್ನಲ್ಲ ಒಂದು, ನೆನಪಿದೆಯಾ? ಇದು ಟೊರೇನಿಯಾ ಫ್ಲವರ್ಸ್ ನೋಡ್ರಿ. ಇದು ಎಲ್ಲ ಸೀಡ್ ಬಿದ್ದಿತ್ತಲ್ಲ, ತಾನಾಗಿ ಎದ್ದಿದ್ದೆ ಅದ್ರದ್ದು ಸೀಡ್ಸ್. ಮತ್ತು ಅಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲ ಸೀಡ್ಸ್ ಸಣ್ಣ ಬರ್ಲಿಕ್ಕೆ ತೊಗೊಂಡ್ರಿ. ಆಮೇಲೆ ಈ ಕಟಿಂಗ್ಸ್ ಎಲ್ಲ ಹಾಕ್ಕೊಂಡಿನಿ. ಸೊ ಈ ಥರ ಸಣ್ಣ ಪುಟ್ಟ ಈಗ ಸಣ್ಣ ಮಳೆ ಹನಿ ಉದುರ್ತಾ ಇದೆ. ಸೊ ನೋಡಿಕೊಂಡು ಮಾಡ್ಕೊತೀನಿ. ಇದು ನಾಳೆ ಅರಳಬೋದು ಹೂವು. ಇದರಲ್ಲೂ ಅಷ್ಟೇ ಕಂಟಿನ್ಯೂ ಫ್ಲವರ್ಸು. ಸೊ ಕಟ್ಟಿಂಗ್ಸ್ ಎಲ್ಲ ಹಾಕೊಂಡಿದ್ನಲ್ಲ, ಅವೆಲ್ಲ ಚೆನ್ನಾಗಿ ಬೆಳೀತಾ ಇದ್ದಾವೆ. ಇದಕ್ಕೆ ಮಳೆನೇ ಆಗ್ತಾಯಿಲ್ಲ. ಈ ಕಡೆ ಸ್ವಲ್ಪ ನೀರು ಹಾಕಬೇಕಂದ್ರೆ ಈ ಗಿಡಗಳಿಗೆಲ್ಲ, ಈ ಸೈಡಿನ ಗಿಡಗಳಿಗೆಲ್ಲ ಮಳೆ ಹತ್ತುತ್ತಾ ಇಲ್ಲ. ಮಳೆ ನೀರು ಹಾಕೋಬೇಕು ಇವಾಗ ಸ್ವಲ್ಪ. ಸೊ ಇದು ಮಾರ್ನಿಂಗ್ ನೋಡೋಕ್ಕಂತೂ ಚೆನ್ನಾಗಿ ಕಾಣಿಸಿಕತ್ತದ ಗಾರ್ಡನು. ಶಂಖಪುಷ್ಪದಲ್ಲಿ ನೋಡ್ರಿ ಫ್ಲವರ್ಸ್ ಏನು ಸೈಜ್ ಬರ್ಲಿಕ್ಕೆ ಗೊತ್ತಾ. ಇದಕ್ಕೆ ಮಳೆ ಬಂದರೆ ಖುಷಿನೋ ಖುಷಿ.